ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, ತಾವೇನಾದ್ರೂ ಕೇವಲ SLC ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅಥವಾ SLC ಕ್ಕಿಂತ ಹೆಚ್ಚು ತಮ್ದೇನಾದ್ರೂ ಒಂದು ಕ್ವಾಲಿಫಿಕೇಶನ್ ಇದ್ರೆ ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ ರಿಲೀಸ್ ಮಾಡುವಂತಹ ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಯ ಒಂದು ನೋಟಿಫಿಕೇಶನ್ ನಾನು ಇಲ್ಲಿ ಒಂದು ತಂದಿದ್ದೀನಿ. ಈ ಒಂದು ವೇಕೆನ್ಸಿಯ ಒಂದು ವಿಶೇಷತೆ ಏನಂದ್ರೆ ಪ್ರತಿಯೊಬ್ಬರು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳು ಒಂದು ಅಪ್ಲೈ ಮಾಡಬಹುದು. ಅಷ್ಟೇ ಅಲ್ಲ, ಈ ಒಂದು ವೇಕೆನ್ಸಿಗೆ ಕೇವಲ 10 ದಿನ ಮಾತ್ರ ಅಪ್ಲೈ ಮಾಡಕ್ಕೆ ಇಲ್ಲಿ ಒಂದು ಟೈಮ್ ಅನ್ನ ಕೊಡ್ತಾರೆ. ನಂತರ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಇದನ್ನು ಇಲ್ಲಿ ಒಂದು ಸ್ಟಾರ್ಟ್ ಅನ್ನ ಮಾಡಿಬಿಡ್ತಾರೆ. ಹಾಗಾದ್ರೆ ಬನ್ನಿ, ಖಂಡಿತವಾಗಿ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತೀನಿ. ಒಂದು ಕರ್ನಾಟಕದಿಂದ ಭಾರತದಿಂದ ಪ್ರತಿಯೊಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ಇದರ ಒಂದು ನೋಟಿಫಿಕೇಶನ್ ಕಡೆ ಹೋಗೋಣ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಮಾಡಬಹುದು. ಈ ಒಂದು ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ ರಿಲೀಸ್ ಮಾಡುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಲ್ರೆಡಿ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಓಕೆನಾ? ಮೊದಲನೇದಾಗಿ ತಾವು ಇಲ್ಲಿ ಸ್ಯಾಲರಿ ತಾವು ಅಬ್ಸರ್ವ್ ಮಾಡಬಹುದು. ಪೇ ಲೆವೆಲ್ ತಾವು ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು. ಲೆವೆಲ್ 3 ನಲ್ಲಿ ತಾವು ಇಲ್ಲಿ ಒಂದು ಸ್ಯಾಲರಿ ಅನ್ನು ತಾವು ತಗೋಬಹುದು. 21,700 ಹಿಡಿದು 69,100 ರೂಪಾಯಿವರೆಗೂ ತಾವು ಇಲ್ಲಿ ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನು ತಾವು ಇಲ್ಲಿ ಪಡ್ಕೋಬಹುದು. ನೋಡಿ, ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಜಾಬ್ ನಾವು ಏನೆಲ್ಲ ಒಂದು ಯೂಸಸ್ ಅಂದ್ರೆ ನಮ್ಮ ಒಂದು ಕರ್ನಾಟಕದಿಂದ ಆಗಿರ್ಬೋದು, ಇಡೀ ಎಲ್ಲರೂ ಪ್ರತಿಯೊಂದು ರಾಜ್ಯ ಕಡೆಯಿಂದ ಕೂಡ ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ಒಂದು ಎರಡನೇದೇನಂದ್ರೆ ಒಳ್ಳೆಯ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿಯನ್ನ ತಾವು ಈ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಜಾಬ್ ಅಲ್ಲಿ ತಾವು ಇಲ್ಲಿ ಪಡ್ಕೋಬಹುದು. ಇದೇ ರೀತಿಯಾಗಿ ಈ ಒಂದು ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಇಲ್ಲಿ ನೋಡಬಹುದು, ಡೈರೆಕ್ಟ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಇದರ ಒಂದು ಅರ್ಥ ಏನಂದ್ರೆ ಈ ಒಂದು ವೇಕೆನ್ಸಿಗೆ ಯಾರೆಲ್ಲ ಒಂದು ಅಪ್ಲೈ ಅನ್ನ ಮಾಡಿರ್ತೀರಿ ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ತಾವು ಅಪ್ಲೈ ಮಾಡಬೇಕಾಗಿರುತ್ತೆ. ಯಾವುದೇ ರೀತಿಯಂತಹ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಅನುಭವ ಬೇಕಾಗಿಲ್ಲ. ನಾವು ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಅಂದ್ರೆ ಪ್ರತಿಯೊಬ್ಬರು ಅಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ? ಇಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳ ಬಗ್ಗೆ ಮಾತಾಡೋದ್ರೆ ತಾವು ನೋಡಬಹುದು 1161 ಒಂದು ಒಳ್ಳೆಯ ಒಂದು ವೇಕೆನ್ಸಿ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ಈಗ ಮಾತಾಡಕ್ ಹೋದ್ರೆ ಯಾವ ಒಂದು ಪೋಸ್ಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ ತಾವು ನೋಡಬಹುದು. ಕುಕ್ ನಲ್ಲಿ ನೋಡಬಹುದು, ಇಲ್ಲಿ ಮೇಲ್ ಕ್ಯಾಂಡಿಡೇಟ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಒಂದು ಸಪರೇಟ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ತಾವು ನೋಡಬಹುದು, ಕುಕ್ಗೆ 400 ವೇಕೆನ್ಸಿಗಳು ಮತ್ತು ಫಿಮೇಲ್ಗೆ 44 ಒಂದು ವೇಕೆನ್ಸಿಗಳು. ಹಾಗೆ ಒಂದು ನೋಡಬಹುದು, ಕೋಬ್ಲರ್ ಆಗಿರ್ಬೋದು, ಟೈಲರ್ ಆಗಿರ್ಬೋದು, ಬಾರ್ಬರ್ ಆಗಿರ್ಬೋದು, ವಾಷರ್ ಮ್ಯಾನ್ ಆಗಿರ್ಬೋದು, ಸ್ವೀಪರ್ ಆಗಿರ್ಬೋದು, ಹಾಗೆ ತಾವು ಪೈಂಟರ್, ಕಾರ್ಪೆಂಟರ್, ಎಲೆಕ್ಟ್ರಿಷಿಯನ್, ಮಾಲಿ, ವೆಲ್ಡರ್, ಚಾರ್ಜರ್ ಮೆಕ್ಯಾನಿಕ್ ಮತ್ತು MP ಅಟೆಂಡೆಂಟ್, ಈ ರೀತಿಯಾಗಿರುವಂತಹ ಒಂದು ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ವೇಕೆನ್ಸಿಗಳನ್ನು ಇಲ್ಲಿ ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆನಾ? ತಮಗೆ ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತಮಗೆ ಯಾವ ಒಂದು ಕೆಲಸವನ್ನ ಮಾಡಕ್ಕೆ ಇಲ್ಲಿ ಒಂದು ಇಂಟ್ರೆಸ್ಟೆಡ್ ಆಗಿದ್ದೀರಿ ಅಂತಹ ಒಂದು ಪೋಸ್ಟ್ ತಾವು ಟಾರ್ಗೆಟ್ ಅನ್ನ ಮಾಡಿ ತಾವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ತಾವು ತಮ್ಮ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಈಗ ತಾವು ನೋಡಬಹುದು, ಫಾರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ನೋಡಬಹುದು 945 ಒಂದು ಟೋಟಲ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 103 ಒಂದು ವೇಕೆನ್ಸಿಗಳು ಟೋಟಲ್ ಆಗಿ ಇಲ್ಲಿ ತಾವು ನೋಡಬಹುದು 1048 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು. ಇಲ್ಲಿ ESM ಗೆ ಮತ್ತು ಜನರಲ್ ಒಂದು ಟೋಟಲ್ ಆಗಿ ಬಗ್ಗೆ ಮಾತಾಡ್ಕೋದ್ರೆ 1161 ಒಂದು ವೇಕೆನ್ಸಿಗಳು ಈ ಬಾರಿ ರಿಲೀಸ್ ಅನ್ನ ಮಾಡಿರುವಂತದ್ದು. ಈ ಒಂದು ವೇಕೆನ್ಸಿಗಳಿಗೆ ಯಾವಾಗ ನಾವು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಏನು ಎಂಬುದರ ಬಗ್ಗೆ ಇದರ ಬಗ್ಗೆ ನಾನು ಮಾತಾಡೋ ಮುಂಚೆ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಇಲ್ಲಿ ಶೇರ್ ಅನ್ನ ಮಾಡಿಬಿಡ್ತೀನಿ. ಈ ಒಂದು ವೇಕೆನ್ಸಿಯ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ ಮೊದಲು PET ಟೆಸ್ಟ್ ಅನ್ನೋದು ಮಾಡ್ತಾರೆ. ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ನಾವು ಕರಿತೀವಿ. ಈ ಒಂದು PET ಟೆಸ್ಟ್ ತಾವು ಒಂದು PhD ಟೆಸ್ಟ್ ಅನ್ನ ಮಾಡ್ತಾರೆ. ನಂತರ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಮಾಡ್ತಾರೆ. ನಂತರ ಟ್ರೇಡ್ ಟೆಸ್ಟ್ ಅನ್ನ ಮಾಡಿ ಇಲ್ಲಿ ತಾವು ಎಕ್ಸಾಮಿನೇಷನ್ ಬಗ್ಗೆ ಮಾತಾಡ್ಕೋದ್ರು OMR ಬೇಸ್ಡ್ CBT ಮೋಡ್ ರಿಟರ್ನ್ ಎಕ್ಸಾಮಿನೇಷನ್ಸ್ ಅನ್ನೋದು ಇಲ್ಲಿ ಒಂದು ಇರುತ್ತೆ. ಓಕೆನಾ? ತಾವೇನಾದ್ರೂ ಆಲ್ರೆಡಿ OMR ಬೇಸ್ಡ್ ಎಕ್ಸಾಮಿನೇಷನ್ಸ್ ಕೊಟ್ಟಿದ್ರೆ ತಮಗೆ ಆಲ್ರೆಡಿ ಐಡಿಯಾ ಇದ್ದೇ ಇರುತ್ತೆ. ಆ ರೀತಿಯಾಗಿರುವಂತಹ ತಾವು ಇಲ್ಲಿ ಒಂದು ಟ್ರೇಡ್ ನ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಇಲ್ಲಿ ಕೊಡಬೇಕಾಗಿರುವಂತದ್ದು. ಹಾಗೆ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಮತ್ತು ಇದರ ಒಂದು ವಿದ್ಯಾರ್ಥಿ ಬಗ್ಗೆ ಮಾತಾಡೋದ್ರೆ ತಾವು ಇಲ್ಲಿ ನೋಡಬಹುದು, ಮೆಟ್ರಿಕ್ಯುಲೇಷನ್ಸ್ ಆರ್ ಇಟ್ಸ್ ಈಕ್ವಲೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಫಾರ್
ಸ್ಕಿಲ್ ಟ್ರೇಡ್ಸ್ ಅನ್ ಆರ್ ಬಿಫೋರ್ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪಿಯಂಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ತಾವೇನೆಲ್ಲ ಒಂದು ಕುಕ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಇವೆಲ್ಲ ಒಂದು ವೇಕೆನ್ಸಿಗಳು ಒಂದು ಐಟಿಯ ಒಂದು ಅಂಡರ್ ನಲ್ಲಿ ಬರುತ್ತೆ ಅಂತ ತಾವು ಊಹೆಯನ್ನ ಮಾಡ್ಕೋಬೇಡಿ. ಇಲ್ಲಿ ತಾವು ನೋಡಬಹುದು ಮೆಟ್ರಿಕ್ಯುಲೇಷನ್ ಅಂದ್ರೆ SLC ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಸಪೋಸ್ ತಮ್ಮದು ಏನಾದ್ರು ಒಂದು SLC ಆಗಿ ತಾವೇನಾದ್ರು ಒಂದು ITI ಸಹ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರು ಕೂಡ ತಾವು ಈ ಒಂದು ವೇಕೆನ್ಸಿಗೆ ಇಲ್ಲಿ ತಾವು ಅಪ್ಲೈ ಅನ್ನ ಮಾಡಬಹುದು. ಇಲ್ಲಿ ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು 18 ರಿಂದ 23 ವರ್ಷ ಅಂತ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಓಕೆ, ನಿಮ್ಮ ಒಂದು ಏಜ್ ಅನ್ನ 1/8/2025 ಇನ್ನು ಒಂದು ಕೌಂಟ್ ಅನ್ನ ಮಾಡಿದಾಗ ಇಲ್ಲಿ 18 ರಿಂದ 23 ವರ್ಷ ತಮ್ಮದು ಏಜ್ ಇರಬೇಕು. ಅಂದ್ರೆ 2/8/2002 ರಿಂದ ಹಿಡಿದು 1/8/2007 ಒಂದು ಒಳಗಡೆ ತಮ್ಮದೇನಾದ್ರೂ ಒಂದು ಡೇಟ್ ಆಫ್ ಬರ್ತ್ ಇದ್ರೆ ತಾವು ಈ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಕ್ಕೆ ತಾವು ಎಲಿಜಿಬಲ್ ಆಗಿರ್ತೀರಾ. ಹಾಗೆ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡಕ್ ಹೋದ್ರೆ SC/ST ನ ಒಂದು ಕ್ಯಾಟಗರಿಗೆ 5 ವರ್ಷ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ಕೊಡ್ತಾರೆ. ಮತ್ತು OBC ನ ಒಂದು ಕ್ಯಾಟಗರಿ ಕ್ಯಾಂಡಿಡೇಟ್ ಗಳಿಗೆ 3 ವರ್ಷ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಈಗ ಫಿಸಿಕಲ್ ಟೆಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು ಫಾರ್ ಏನೋ ಒಂದು ಹೈಟ್ ಬಗ್ಗೆ ಮಾತಾಡಕ್ ಹೋದ್ರೆ ಫಾರ್ ಮೇಲ್ ಕ್ಯಾಂಡಿಡೇಟ್ ಗಳಿಗೆ 170 ಸೆಂಟಿಮೀಟರ್ ಅಂತಹ ಒಂದು ಹೈಟ್ ಅನ್ನ ಕೇಳಿದ್ದಾರೆ. ಮತ್ತು ಚೆಸ್ಟ್ 80 to 85 ಸೆಂಟಿಮೀಟರ್ ಅಂತಹ ಇಲ್ಲಿ ಒಂದು ಚೆಸ್ಟ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಹಾಗೆ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಹೈಟ್ 157 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಮತ್ತು ಚೆಸ್ಟ್ ಇಲ್ಲಿ ಎಕ್ಸ್ಕ್ಯೂಸ್ ಇರುತ್ತೆ ಈ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಚೆಸ್ಟ್ ನ ಒಂದು ವಿಚಾರದಲ್ಲಿ. ಯಾವ ರೀತಿ ನಾವು ಈ ಒಂದು ವೇಕೆನ್ಸಿಗಳಿಗೆ ನಾವು ಅಪ್ಲೈ ಅನ್ನ ಮಾಡಬಹುದು. ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಇನ್ ಆನ್ಲೈನ್ ಮೋಡ್. ಓಕೆನಾ, ಆನ್ಲೈನ್ ಮೋಡ್ ಮುಖಾಂತರ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಮತ್ತು ಇದರ ಒಂದು ವೆಬ್ಸೈಟ್ ಅನ್ನ ತಾವು ನೋಡಬಹುದು CISF recruitment.cistf.government.in ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಾವು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ಸ್ ಅನ್ನೋದು ತಾವು ಹಾಕಬೇಕಾಗಿರುತ್ತೆ. ನೋಡಿ, ಇಲ್ಲಿ ಒಂದು ರಿಟರ್ನ್ ಎಕ್ಸಾಮಿನೇಷನ್ಸ್ ನ ಒಂದು ರಿಟರ್ನ್ ಆಗಿ ಬಂದಾಗ ನಿಮ್ಮ ಒಂದು ಕ್ವಶನ್ ಪೇಪರ್ ಏನಿದೆ ಇಂಗ್ಲಿಷ್ ಮತ್ತು ಹಿಂದಿ ಎರಡು ಒಂದು ಲ್ಯಾಂಗ್ವೇಜ್ ಅಲ್ಲಿ ಏನು ತಮ್ಮ ಒಂದು ಏನೊಂದು ಕ್ವಶನ್ ಪೇಪರ್ ಪ್ರಿಂಟ್ ಆಗಿರುತ್ತೆ. ತಮಗೆ ಈಸಿ ಅನ್ಸಿರುವಂತಹ ಒಂದು ಲ್ಯಾಂಗ್ವೇಜ್ ಅನ್ನ ತಾವು ಸೆಲೆಕ್ಟ್ ಅನ್ನ ತಾವು ಮಾಡ್ಕೋಬಹುದು. ಹಾಗೆ ತಾವು ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು 100 ರೂಪೀಸ್ ಅಂತ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದು ಇಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ. ಈ ಒಂದು ಫೀಸ್ ಅನ್ನ ತಾವು ನಾಳೆ ತಿಂಗಳು 3ನೇ ತಾರೀಕಿನ ಒಂದು ಹೊರಗಡೆ ತಾವೇನು ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದು ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ. ಈಗ ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ತಿಂಗಳು 5ನೇ ತಾರೀಕಿಂದ ಹಿಡಿದು ನಾಳೆ ತಿಂಗಳು 3ನೇ ತಾರೀಕುವರೆಗೂ ಇದರ ಒಂದು ಲಾಸ್ಟ್ ಡೇಟ್ ಅನ್ನೋದು ಇಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ. ಓಕೆನಾ, ಟೈಮ್ ಅನ್ನೋದು ಬಹಳ ಒಂದು ಕಮ್ಮಿ ಇದೆ. ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಇಂಟ್ರೆಸ್ಟೆಡ್ ಆಗಿದ್ದೀರಿ ಆದಷ್ಟು ಬೇಗ ತಾವು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಬೇಕಾದ್ರೆ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮಗೆ ತಾವೇನು ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವೇನು ನೋಡ್ತಾ ಇದ್ದೀರಾ ಈ ಒಂದು ನೋಟಿಫಿಕೇಶನ್ ನ ಒಂದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಆದಷ್ಟು ಬೇಗ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇದೇ ರೀತಿಯಾದಂತಹ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಬೇಡಿ.